ನಮಸ್ಕಾರ ವೀಕ್ಷಕರೇ, ನನ್ನ ವಿಡಿಯೋ ಚಾನಲ್ಗೆ ಮತ್ತೆ ತಮಗೆ ಸ್ವಾಗತ. ಜೂನ್ ತಿಂಗಳು ನಮಗೆ ಬಹಳ ಆಶಾದಾಯಕ ತಿಂಗಳವಾಗಿ ಪರಿಣಮಿಸ್ಲಾಕತ್ತದ. ಯಾಕಂದ್ರೆ ಉತ್ತರ ಭಾರತನ್ಯಾಗ ಏನಾದರೂ ಬಿಸಿಲು ಭಯಂಕರ ಅದ, ಆದರೆ ಇಲ್ಲಿ ನಮಗೆ ಮಳೆ ಆಗ್ಯ. ಒಂದು ಶುಭ ಸುದ್ದಿ, ತಂಪಾಗ್ಯದ ಕ್ಲೈಮೇಟ್, ಬಿತ್ತಲಕ್ಕೂ ಅನುಕೂಲ ಆಗಿರ್ಬೇಕು. ಹೊಲಗಳಿಗೆ ಅದು ಎಲ್ಲ ಕಡೆ ಭಾಳ ಆಗ್ಯದ ಮಳೆ. ಇದೊಂದು ಆನಂದದ ಸಂತೋಷ. ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋಟಿಗೆ ಒಂದು ಶುಭ ಸಂದೇಶ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಸಿಕ್ಕದು. ಆದರೆ ಈ ನಮ್ಮ ಗ್ಯಾರಂಟಿ ಮೋದಿ ಗ್ಯಾರಂಟಿ ಮುಗೀತಿ. ಮೋದಿ ಗ್ಯಾರಂಟಿ ಗೆದ್ರು ಅವರು, ಪ್ರಧಾನಮಂತ್ರಿ ಆದರು. G7 ಶೃಂಗಮೇಳದೊಳಗೆ ನಾವು ಅದರೊಳಗೆ ಮೆಂಬರ್ ಇರಲಿಕ್ಕೂ ಇಟ್ಲಿ ಪ್ರಧಾನಿ ಮೆಲಿನೋ ಅವರು ಇನ್ವೈಟ್ ಮಾಡ್ಯಾರ. ಇವ್ರಿಗೆ ನಮ್ಮ ನರೇಂದ್ರ ಮೋದಿ ಅವರು ಮೆಲೋನಿ ಇನ್ವೈಟ್ ಮಾಡಿ ಪ್ರಧಾನಮಂತ್ರಿ ಅವರ ಭಾಷಣ ಕೇಳ್ಯಾರ. G7 ಇವ್ರ ಸಲಹೆಗಳನ್ನು ಕೇಳ್ಯಾರ. ಜೆಲೆನ್ಸ್ಕಿಗೆ ಭೇಟಿಯಾಗ್ಯಾರ. He will become a world leader. He is a leader, but ನಮ್ಮ ದೇಶದೊಳಗೆ ಜನ ಏನದ ಈಗ ನೋಡಿರಲ್ಲ, ಪುಕ್ಕಟ ಗ್ಯಾರಂಟಿ, ಸಮಾಜವನ್ನು ಒಡೆಯೋದು, ಆರ್ಥಿಕ ಪರಿಸ್ಥಿತಿಯನ್ನು ಹಾಳು ಮಾಡೋದು, ಇಂಥ ಕೆಲಸಕ್ಕೆ ಕೈ ಹಾಕ್ಯಾರ. ಅದಕ್ಕೆ ತಾವು ವೈಯಕ್ತಿಕವಾಗಿ ಏನರ ಆಗ್ಬೇಕಂತ ತಿಳ್ಕೊಂಡು ಹಿಂಗೆ ಈ ಯಾವ ದೇಶದ ಯಾವ ರಾಜಕಾರಣಿನೂ ಈ ಟೈಪ್ ಮಾಡೋದಿಲ್ಲ. ಮುಂದುವರಿದ ದೇಶದೊಳಗೆ ನೀವು ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ ಬಿಡ್ರಿ, ಈ ಉಳ್ಕಿದ ಮುಂದುವರಿಸಿದ ಯುರೋಪಿಯನ್ ಕಂಟ್ರೀಸ್ದ, ಅಮೇರಿಕಾ ಒಳಗೆ ನೀವು ಆರ್ಥಿಕ ಪರಿಸ್ಥಿತಿಯನ್ನು ಮುಂದೆ ಹೆಂಗೆ ಮೇಂಟೈನ್ ಮಾಡ್ತೀರಿ, ನಮ್ಮ ದೇಶವನ್ನು ಹೆಂಗೆ ರಕ್ಷಣೆ ಮಾಡ್ತೀರಿ, ಇದನ್ನು ನೀವು ಹೇಳಬೇಕಾಗ್ತದೆ. ಮೊದಲೇ ಇಲೆಕ್ಷನ್ಗಿಂತ ಮೊದಲ ಈಗ ಟ್ರಂಪ್ ಮತ್ತು ಬೈಡನ್ ಮುಂದೆ ಇಲೆಕ್ಷನ್ ಆದಂದ್ರೆ ದೇ ಹ್ಯಾವ್ ಟು ಕಲೆಕ್ಟ್ ದಿ ಒಪಿನಿಯನ್ ಆಫ್ ದ ಪೀಪಲ್ ಆಫ್ ದ್ಯಾಟ್ ಪಾರ್ಟಿ ಮೆಂಬರ್ಸ್. ವಾಟ್ ಆರ್ ಯುವರ್ ವ್ಯೂಸ್ ಟು ದ ಕಂಟ್ರಿ? ನೀವು ದೇಶಕ್ಕಾಗಿ ಏನು ಮಾಡೋದಿಲ್ಲ ನಾಳೆ? ಶಿಕ್ಷಣ ಮತ್ತು ವಲಸೆ ನೀತಿ ಇವುಗಳ ಮೇಲೆ ಓಟ್ ಹಾಕ್ತಾರೆ. ಈ ನಮ್ಮ ದೇಶದೊಳಗೆ ಹಂಗಿಲ್ಲ. ಇವರೆಲ್ಲ ಏನು ಮಾಡಿಬಿಟ್ರೆ ಕೆಲವು ಜನ, ಈಗೇ ಅಲ್ಲ ಸಣ್ಣವರಾಗಿ ನೋಡಾಗ್ತೈತಿ, ಭಾಳ ನಾ ಪಾಪ್ಯುಲರ್ ಆಗ್ಬೇಕು, ಅವ್ರನ್ನ ಕೆಡೋಬೇಕಂತ ತಿಳ್ಕೊಂಡು ಪುಕ್ಕಟ್ ಕೊಡ್ತೀನಿ ಅಂತ. ಪುಕ್ಕಟ್ ಯಾವಾಗ ಕೊಡ್ಬೇಕಂದ್ರೆ ಇದ್ದಾಗ ಕೊಡಬೇಕು. ದಾನ ಮಾಡೋದು ತಪ್ಪಿಲ್ಲ, ದಾನ ಮಾಡ್ತಾರೆ. ಎಷ್ಟೋ ಮಂದಿ ಶ್ರೀಮಂತರು ದಾನ ಮಾಡಂಗಿಲ್ಲ. ಇದು ದಾನ ಮಾಡ್ದಂಗೆ ಚಾರಿಟಿ. ಆದರೆ ಮಂದಿ ದುಡ್ಡು ತೊಗೊಂಡು ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಂಡು ನೀವು ಬಜೆಟ್ ಎದಕ್ಕೆ ಮಾಡ್ಬೇಕಂದ್ರೆ ಜನರಿಗೆ ಮೂಲಭೂತ ಸೌಲಭ್ಯಗಳು, ಶಿಕ್ಷಣ, ವಿದ್ಯೆ, ಉದ್ಯೋಗ, ಅವರಿಗೆ ಏನದ ಇದು ಕೊಡ್ಬೇಕು. ಏನಂದ್ರೆ ಹೌಸ್ಲ ಅಂದ್ರೆ ಬದುಕಲಾಕ ಒಂದು ದಾರಿ ತೋರಿಸ್ಬೇಕು. ಅದನ್ನೆಲ್ಲ ಬಿಟ್ಟು ಮೋದಿ ಪಾಪ್ಯುಲಾರಿಟಿ ಕಡಿಮೆ ಮಾಡಬೇಕು. ಹಲ್ಕಿಸಿತಾರ ಅವರು. ಖರ್ಗೆ ಮತ್ತು ಯಾರು, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಅಖಿಲೇಶ್ ಯಾದವ್, ಪಟಾಪಟ್ ಕಟಾಕಟ್. ಇದು ರಾಜಕೀಯ. ಇದು ದ್ವೇಷದ ರಾಜಕೀಯನೂ ಅಲ್ಲ, ಇದು ಮಾಡೋದು ಅಲ್ಲ. ಇದು ಸಣ್ಣ ಹುಡುಗರು ಮಾಡ್ದಂಗೆ. ಆದರೆ ನಮ್ಮಲ್ಲಿ ಕಮ್ಯುನಿಟಿ ಹೆಂಗದ, ಜನ ಏನು ಮಾಡ್ತಾರೆ, ಕಾಸ್ಟ್ ಇಕ್ವೇಷನ್ದಾಗ ಮೊದಲೇ ಒಂದಿಷ್ಟು ಮಂದಿ ಮೋದಿಗೆ ಓಟ್ ಹಾಕೋದಿಲ್ಲ. ಒಂದು 30% ಮಂದಿ ಬಿಟ್ಟ ಲೆಕ್ಕ ಹಾಕೋದು. ಕೆಲವೊಂದು ರಾಜ್ಯದೊಳಗೆ ಪ್ರಾದೇಶಿಕ ಪಕ್ಷಗಳು ಈ ರೀತಿ ಇದು ಕೊಡ್ತಾರೆ, ಫ್ರೀ, ನಾ ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂತ ತಿಳ್ಕೊಂಡು ದೇಶವನ್ನು ಹಾಳು ಮಾಡಕ್ಕೆ ಹೋಗ್ತಾರೆ. ಅಂಥವ್ರಿಗೆ ನಮ್ಮ ಜನ ಸಪೋರ್ಟ್ ಮಾಡ್ತಾರೆ. ಇದು ಭಾಳ ದುಃಖಕರ ವಿಷಯ. ಈಗ ನಮ್ಮ ಕರ್ನಾಟಕ ಪರಿಸ್ಥಿತಿ ನೋಡ್ರಿ ಎಲ್ಲಿಗೆ ಬಂತು. ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ. ಪೆಟ್ರೋಲ್ ಡೀಸೆಲ್ ರೇಟ್ 3% ಈ ಸದ್ದು ಜಾಸ್ತಿ ಮಾಡಿಬಿಟ್ಟು ಸಿದ್ದರಾಮಯ್ಯ. ರೊಕ್ಕನೇ ಇಲ್ಲ. ರೊಕ್ಕ ಎಲ್ಲಿದ್ದು ಬರ್ತದೆ? ನಮ್ಮದು ತೊಗೊಂಡು ನಮಗೆ ಕೊಡ್ಬೇಕಲ್ಲ ಅವರು. ಈಗ ಬಸ್ ಚಾರ್ಜ್ ಏರಿಸಿಬಿಡ್ತಾರೆ, ಎಲ್ಲ ದಿನಸಿ ರೇಟ್ ಏರ್ತಾವೆ. ಗೌರ್ಮೆಂಟ್ ಇರೋದು, ಪ್ರಜಾಪ್ರಭುತ್ವ ಇರೋದು ಅಂದ್ರೆ ಜನರಿಗೋಸ್ಕರ. ಆದರೆ ಜನರಿಗೆ ಕೆಲಸ ಮಾಡಲಾರ್ದೆ ಸುಮ್ಮ ಕುಂದಿರಿಸ್ತೀನಿ ನಾ ಅಂತ ಚಲೋ. ಇವ ಎಕನಾಮಿಸ್ಟ್ ಅಂತೀವ ಸಿದ್ದರಾಮಯ್ಯ. 10-20 ಬಜೆಟ್ ಮಾಡೀನಿ, ಹಂಗೆ ಮಾಡೀನಿ ಅಂತ ಹೇಳ್ತಾನೆ.
ಈ ಹ್ಯಾಂಗೆ ಇವನು ಈಗ ಜನನು ಹೆಂಗೆ ಸಪೋರ್ಟ್ ಮಾಡ್ತಾರೆ ನನಗೆ ಅದೇ ತಿಳಿಯಲ್ಲ. ಹುಚ್ಚರ ಸಂತಿದು ಏನೋ ಹತ್ತಾರಲ್ಲ ಗಾದಿ ಮಾತು ಆ ಟೈಪ್ ಆಗ್ಯಾವ ಇವು. ಹುಚ್ಚರು ಯಾರೋ ಈ ಲಗ್ನದಾಗ ಉಂಡವನೇ ಜಾಣತ್ತ ಏನು ಉಪಯೋಗ ಇಲ್ಲ. ಅವ್ರು ಮೋದಿಯವರು ಡೈರೆಕ್ಟ್ ಬಂದು ಹೇಳ್ತಾರೆ, ನನಗೆ ಸೆಂಟ್ರಲ್ ಗೌರ್ಮೆಂಟ್ನಾಗ ಇದ್ದೀನಿ, ನನಗೆ ಎಕನಾಮಿ ಗೊತ್ತದ, ರಾಜ್ಯದ ಪರಿಸ್ಥಿತಿ ಏನದು ನನಗೆ ಗೊತ್ತದ. ಆದರೂ ಕೆಲವು ಮಂದಿ ಏನದ, ಅವ ರಾಹುಲ್ ಗಾಂಧಿಯು 50 199 ಸೀಟ್ ಬಂದಾವಂದ್ರೆ ಅವ ಏನು ಗೆದ್ದವ್ರಂಗೆ ಮಾತಾಡ್ತಾನೆ. ಆಕಿ ಪ್ರಿಯಾಂಕಾ ಗಾಂಧಿ ಅವರು ಇವರು ಎಲ್ಲರೂ ಕೂಡಿಕೆ ದೇಶ ಹಾಳು ಮಾಡ್ಬೇಕತ್ತಾರ. ಇದು ಜನ ತಿಳ್ಕೊಬೇಕು. ಇಲ್ಲಾಂದ್ರೆ ಈಗ ಎಜುಕೇಷನ್ ಆಗ್ಯದ, ಡೆವಲಪ್ ಆಗ್ಯದ ಎದಕ್ಕೆ ಅನ್ಬೇಕು, ದೇಶವನ್ನು ಎದಕ್ಕೆ ಅನ್ಬೇಕು. ಫ್ರೀ ಕೊಡ್ಬೇಕು, ಯಾಕೆ ಕೊಡಬಾರ್ದು ಬಡವರಿಗೆ? ಅದು ಯಾರು ಬಡವರು ಅನ್ನೋದು ಕಂಡು ಹಿಡ್ಕೋಬೇಕಲ್ಲ ಗೌರ್ಮೆಂಟ್. 50,000 ರೂಪಾಯಿ 80,000 ರೂಪಾಯಿ 1,00,000 ರೂಪಾಯಿ ಪೇಮೆಂಟ್ ತೊಗೊಳ್ಳೋ ಲೆಕ್ಚರರ್ ಪ್ರೊಫೆಸರ್ ಇರ್ತಾರೆ. ಅವ್ರ ಫ್ರೀ ಬಸ್ನಾಗ ಓಡಾಡಿದ್ರೆ ಹೆಣ್ಮಕ್ಳ ಗತಿ ಅನ್ನೋದು ಅದು ಏನಾಗ್ತದೆ? ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಅಂದ್ರೆ ನಮಗೆ ಫ್ರೀ ಬೇಡ ಹತ್ತಾರ. ಕೆಲವು ಎಲ್ಲರೂ ಹತ್ತಾರ. ಈ ದುಡಿಯೋರು 10-20 ರೂಪಾಯಿ ಹೋಗಲ್ದಾಗ ಕೂತಾರೆ, ಹೈರಾಣ ಆಗಿರ್ತದೆ, ಹೋಗಿ ಬರ್ಬೇಕಿಲ್ಲ. ಆದರೆ ಎಲ್ಲರಿಗೆ ಅದನ್ನು ಫಸ್ಟ್ ಯು ಶುಡ್ ರಿಕಗ್ನೈಸ್ ದ ಪೀಪಲ್. ಯಾರಿಗೆ ಇದಕ್ಕೆ ಹೋಗ್ತಾರಪ್ಪ, ಏನೋ ಕೆಲವೊಂದು ಕೆಲಸಕ್ಕೆ ಹೋಗ್ತಾರೆ, ದುಡಿತಾರೆ, ಮಾಡ್ತಾರೆ, ಅವ್ರಿಗೆ ಬಸ್ಸಿಗೆ ರೊಕ್ಕಿಲ್ಲ ಕೊಡ್ರಿ, ಅವರಿಗೆ ತಪ್ಪಿಲ್ಲ ಕೊಡಕ್ಕೆ. ಬಡವರಿಗೆ ಹೆಲ್ಪ್ ಮಾಡಬಾರ್ದು ಅಂತ ಹೇಳಿ ಪ್ರಜಾಪ್ರಭುತ್ವ ಇರೋದೇ ಅದರ ಸಂಬಂಧ. ಯಾರು ಬಡತನ ರೇಖೆಗಿಂತ ಕಡಿಮೆ ಇರ್ತಾರೆ, ಬಿಲೋ ಪಾವರ್ಟಿ ಲೈನ್, ಯು ಶುಡ್ ಹೆಲ್ಪ್ ದೇವ್. ಅದು ಮಾನವೀಯತೆ, ಧರ್ಮ. ಅದು ಈಗೇ ಅಲ್ಲ, ಮಠಮಾನ್ಯಗಳು ಹಿಂದಕಿನ ಕಾಲದಾಗೆ ಬಸವಣ್ಣವರೇ ಹೇಳ್ಯಾರ. ಎಲ್ಲ ಈ ನಮ್ಮ ಮಠಮಾನ್ಯಗಳು ನಮ್ಮ ದೇಶ, ನಮ್ಮ CM ಇಬ್ರಾಹಿಂ ಹೇಳ್ತಾನೆ ನೋಡ್ರಿ, ಇನ್ನು ನಮ್ಮ ಮಠಗಳು ಇರ್ಲಿಕ್ಕಂದ್ರೆ ಕರ್ನಾಟಕ ಮಂದಿ ಇನ್ನೂ ಅರ್ಧ ಮಂದಿ ಹೆಬ್ಬಟ್ಟು ಓದ್ತಿದ್ರು ಅಂತೇಳಿ. ಈಗೆಲ್ಲ ಎಷ್ಟೋ ಮಂದಿ ಈಗಿನ ಕಾಲದ ಆಫೀಸರ್ಸ್, IAS ಆಫೀಸರ್ಸ್ ಹಿಂದೆ ಮಠದೊಳಗೆ ಊಟ ಮಾಡಿ ಕಲ್ತಾರೆ ಶಾಲಿ. ಮಠಮಾನ್ಯಗಳು ಏನಿದ್ದು ವಿದ್ಯಾದಾನ ಮಾಡ್ತಿದ್ದು, ಅನ್ನದಾನ ಮಾಡ್ತಿದ್ದು. ಎದಕ್ಕೆ? ಅನುಕೂಲ ಆಗಲಿ ಅಂತ ತಿಳ್ಕೊಂಡು. ಅವ್ರ ಹತ್ರ ಇಲ್ಲತ್ತಲ್ಲ, ಅನುಕೂಲ ಆಗಲಿ, ದೇಶ ಮುಂದುವರಿಲತ್ತೆ. ಯಾರೂ ರೊಕ್ಕ ಕೊಡ್ತೀನಿ ನಿನಗೆ ಫ್ರೀ ಅಡ್ಡಾಡಿಸ್ತೀನಿ, ಫ್ರೀ ಎಂಥವ್ರು ಅಡ್ಡಾಡ್ತಾರೆ ಗೊತ್ತದಂದ್ರೆ. ಶಾಲಿ ಹುಡುಗರು ಹೈರಾಣ ಆಗತ್ತಾರ, ಕೆಲಸ ಮಾಡಕ್ಕೆ ಹೋಗೋರು ಹೈರಾಣ ಆಗತ್ತಾರ. ಇಂಥವ್ರು ತೊಗಲಕ್ಕೆ ಸಂಸ್ಕೃತಿಯ ರಾಜ್ಯವನ್ನು ತಂದಿಟ್ಟರು ಅವ್ರು. ಇನ್ನಾದರೂ ಅವ್ರು ಏನಂತ ತಿಳ್ಕೊಂಡು ಸಿದ್ದರಾಮಯ್ಯನ ಭಾಷಣ. ಈಗ ಇಲೆಕ್ಷನ್ ಆದ್ರೆ 1 ಸೀಟ್ ಬರಂಗಿಲ್ಲ ಅವ್ರು. ಈ ರೀತಿ ಏನದ, ಜನರನ್ನು ರಿಕಗ್ನೈಸೇ ಮಾಡೋಲಿಕ್ಕೆ ಅವ ರಾಹುಲ್ ಗಾಂಧಿ ಹುಚ್ಚರ ಸಂತೆ. ಅದು ಅವಾಗ ಕೆಲವೊಂದು ನಮ್ಮ ದೇಶದೊಳಗೆ ಕಾಸ್ಟ್ ಇಕ್ವೇಷನ್ ಸಂಬಂಧ ಒಂದಿಷ್ಟು ಮಂದಿ BJPಗೆ ಹಾಕೋದೇ ಇಲ್ಲ, ಅವ್ರು ಅವಾಗೇ ಹಾಕ್ತಾರೆ. ಆಮೇಲೆ ಎರಡನೇದು ಏನು ಮಾಡ್ಯಾನ, ಫ್ರೀ ಕೊಡ್ತೀನಿ ಕಟಾಕಟ್ 10 ಲಕ್ಷ ಸ್ಟೋರಿ, 2 ಲಕ್ಷ ಸ್ಟೋರಿ, 2 ಲಕ್ಷ ಸ್ಟೋರಿ. ದೇಶವನ್ನು ಹಾಳು ಮಾಡಿಬಿಡ್ತಾರೆ. ಈಗ ನಮ್ಮ ಕರ್ನಾಟಕನಾಗ ಅನುಭವಿಸೋದು ತ್ರಾಸು ಕೊಟ್ಟರು ಅನುಭವಿಸೋದು ನಮಗೆ ರೂಢಾನೇ ಅದ. ಆದರೆ ಇಂಥವ್ರು ಹೆಂಗೆ ನನಗೆ ತಿಳಿಲಾರ್ದಂಗೆ ಈ ಸಮಾಜದ ಕೆಲವೊಂದು ವ್ಯವಹಾರಗಳು, ಬುದ್ಧಿಜೀವಿಗಳು ಅದ. ಹೆಂಗೆ ಮೋದಿಯವರು ಈಗ ಚಂದ್ರಬಾಬು ನಾಯ್ಡು ಎಲ್ಲ ಸೇರಿ ಗೌರ್ಮೆಂಟ್ ಮಾಡಿದ್ರು. ಅವ್ರು ಎಂಥ ಚಂದ ಮಾಡ್ತಾರಂದ್ರೆ ಈ ಸದ್ದಲ್ಲಿ ಅವ ಜಗನ್ಮೋಹನ್ ರೆಡ್ಡಿ ಎಲ್ಲ ಮಾಡಿದ್ದ ಇಂಥ ಕಲ್ಯಾಣ ಕಾರ್ಯಗಳನ್ನು ಅಲ್ಲಿ ಆಂಧ್ರ ಪ್ರದೇಶನಾಗ ಫ್ರೀ ಕೊಡೋದು, ಎಲ್ಲ ಫ್ರೀ ಕೊಟ್ಟರು. ಜನ 15-20 MLA ಬಂದು ಅವನು ಎದಕ್ಕೆ ಏನು ಡೆವಲಪ್ಮೆಂಟ್ ಕೆಲಸನೇ ಮಾಡಲಿಲ್ಲ ಅವ. ಇದೇ ವ್ಯವಹಾರ ಡೆವಲಪ್ಮೆಂಟ್. ಈಗ ಇದು ಹೆಂಗೆ ಅಂದ್ರೆ, ಇವ್ರ ಎಕನಾಮಿಗೆ ಹೆಂಗೆ ಅಂದ್ರೆ, ಒಬ್ಬನ ಕಡೆ 100 ರೂಪಾಯಿ ಸಾಲ ಮಾಡಿದ್ರೆ ಏನು ಮಾಡೋದು, ಮರುದಿವ್ಸ ಮುಂದಿನ ಅವ್ನು ಕೊಡ ಮುಂದೆ ಬೇರೆದವ್ರ ಕಡೆ 200 ರೂಪಾಯಿ ಇಸ್ಕೊಂಡು ಅವ್ನು 100 ಕೊಡೋದು, ಮತ್ತು 400 ರೂಪಾಯಿ ಇಸ್ಕೊಂಡು. ಹಿಂಗೆ ಏನದ, ಇದು ಸಾಲ ಮಾಡ್ಕೋತ ಹೋಗೋದು. ಇದು ಚಲೋ ಮಾಡೋದಲ್ಲ. ಸಿದ್ದರಾಮಯ್ಯನವರು ದಯಮಾಡಿ ಈ ಹಿರಿಯ ರಾಜಕಾರಣಿ ನಮ್ಮ ದೇಶವನ್ನು ಅಧೋಗತಿಗೆ ತರೋದನ್ನು ತಡಿಬೇಕಾಗ್ತದೆ. ಅದಕ್ಕಾಗಿ ಜನ ವಿಚಾರ ಮಾಡಬೇಕು. ನಮ್ಮ ನರೇಂದ್ರ ಮೋದಿಯವರು ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗ್ಯಾರ. ಅದೇ ಒಂದು ಆಸೆ ಈಗ ಜನರಲ್ಲಿ ಏನದ, ಅದೇ ಒಂದು ಆಸೆ ಏನರ ಆಗ್ತದೆ. ಈಗ ಅಖಿಲೇಶ್ ಯಾದವ್ ಇವರು ಎಲ್ಲ ಮಾಯಾವತಿ ಇವು ಅದಾರಲ್ಲ, ಮಮತಾ ಬ್ಯಾನರ್ಜಿ
ದೇ ಆರ್ ಆಲ್ ಡಿವೈಡಿಂಗ್ ದಿ ಸೊಸೈಟಿ. ಇದಕ್ಕೆಲ್ಲ ಕಾರಣ ಏನಂದ್ರೆ ಅವರ ಅಧಿಕಾರದ ದುರಾಸೆ. ಇಷ್ಟಾಗಿ ಇಷ್ಟು ಗದ್ದಲದಾಗ ನಮ್ಮ ಮೋದಿಯವ್ರು ಮಾತು ಆರಿಸಿ ಬಂದಾರಂದ್ರೆ ಒಂದು ದೇವರ ಪ್ರೇರಣೆ ಅದ, ಅವ್ರಿಗೆ ಮತ್ತೆ ಮೆಜಾರಿಟಿ ಆಗ್ಯದ, ಏನೋ ದೇಶಕ್ಕೆ ಒಳ್ಳೆಯದಾಗ್ತದೆ ಅಂತ ನಾನು ಭಾವಿಸ್ತೇನೆ. ನಮಸ್ಕಾರ.